ಹರೇ ಕೃಷ್ಣ. ರಾಮ ಹಾಗೂ ರಾವಣನ ಮಧ್ಯೆ ಅಂತಿಮವಾದ ಯುದ್ಧ ನಡೀತಾ ಇದೆ. ರಾಮಚಂದ್ರ ಮಂತ್ರದಿಂದ ಬಾಣವನ್ನು ಬಿಟ್ಟಿದ್ದಾನೆ. ರಾವಣನ ಶರೀರವನ್ನು ಪ್ರವೇಶ ಮಾಡಿ ಅದನ್ನು ಅನೇಕ ಚೂರುಗಳನ್ನಾಗಿ ಮಾಡಿದೆ. ಎಲ್ಲರೂ ಖುಷಿಯಿಂದ ಕೂಗಾಡ್ತಾರೆ, ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ. ಆದರೆ ರಾವಣನ ತುಂಡು ತುಂಡಾದ ಶರೀರವು ಮತ್ತೆ ಪುನಃ ಜೋಡಣೆ ಆಗುತ್ತೆ. ಎಲ್ಲರಿಗೂ ಆಶ್ಚರ್ಯವಾಗುತ್ತೆ, ಇದೆಂತಹ ಮಾಯ ಇದು. ಮತ್ತೆ ರಾಮಚಂದ್ರ ಖಡ್ಗದಿಂದ ಅವನ ದೇಹವನ್ನು ಕತ್ತರಿಸಿ ಹಾಕ್ತಾನೆ, ಬೇರೆ ಬೇರೆ ಕಡೆ ದಿಕ್ಕಿನಲ್ಲಿ ಬಿಸಾಕ್ತಾನೆ. ಅವರು ಮತ್ತೆ ಪುನಃ ಜೋಡಣೆ ಆಗ್ತಾ ಇದೆ. ಹೀಗೆ ಹಲವು ಬಾರಿ ರಾವಣನನ್ನು ನಾಶ ಮಾಡಿದ್ರು ಕೂಡ ಅವನ ಶರೀರ ಮತ್ತೆ ಪುನಃ ಜೋಡಣೆ ಆಗ್ತಾ ಇದೆ. ಏನು ಮಾಡಬೇಕು ಅಂತ ಚಿಂತಿಸ್ತಾ ಇದ್ದಾಗೆ ವಿಭೀಷಣ ರಾಮಚಂದ್ರನ ಹತ್ರ ಬಂದು ಹೇಳ್ತಾನೆ, ಶ್ರೀರಾಮ, ಹೀಗೆ ಅವನ ಸಾವು ಆಗೋದಿಲ್ಲ. ಇದರ ಹಿಂದೆ ಒಂದು ರಹಸ್ಯ ಇದೆ. ಬ್ರಹ್ಮನಿಂದ ವರವನ್ನು ಕೇಳಬೇಕಾದ್ರೆ ತನ್ನ ಸಾವಿಗೆ ಅವನೇ ಒಂದು ಕಾರಣವನ್ನು ತಗೊಂಡಿದ್ದಾನೆ. ಬ್ರಹ್ಮನಿಂದ ಒಂದು ಬಾಣವನ್ನು ಸ್ವೀಕಾರ ಮಾಡಿದ್ದಾನೆ. ಆ ಬಾಣದಿಂದ ಅವನ ಹೊಕ್ಕಳಿಗೆ ಹೊಡೆದಾಗ ಮಾತ್ರ ಅವನ ಸಾವು ಆಗ್ಲಿಕ್ಕೆ ಸಾಧ್ಯ. ಅರೆ, ಬಾಣ ಎಲ್ಲಿದೆ? ಅದು ಕೇವಲ ಅವನಿಗೆ ಪ್ರಿಯವಾದಂಥ ಮಂಡೋದರಿಗೆ ಮಾತ್ರ ಗೊತ್ತಿದೆ. ಈಗ ಹೇಗೆ ಆ ಬಾಣವನ್ನು ಹುಡುಕುವುದು ನಾವು ಚಿಂತನೆ ಮಾಡಬೇಕು. ಹನುಮಂತ ಪ್ರವೇಶ ಮಾಡ್ತಾನೆ. ಈ ಕಾರ್ಯ ನನಗೆ ಸಮರ್ಪಿಸಿ ನಾನು ಇದನ್ನು ಪೂರೈಸ್ತೀನಿ ಅಂತ ಹೇಳಿ ತುರಂತವಾಗಿ ಹನುಮಂತ ಲಂಕೆಗೆ ಹಾರ್ಕೊಂಡು ಹೋಗ್ತಾನೆ. ಮಾರುವೇಷದಲ್ಲಿ ಒಬ್ಬ ಜ್ಯೋತಿಷನ ರೂಪದಲ್ಲಿ ಲಂಕೆಯನ್ನು ಪ್ರವೇಶ ಮಾಡ್ತಾನೆ. ಜೈ ಶ್ರೀಮನ್ ರಾವಣ ಜೈ ಶ್ರೀಮನ್ ರಾವಣ ಅಂತ ಜಪಿಸ್ತಾ ಒಬ್ಬ ವೃದ್ಧ ಜ್ಯೋತಿಷನ ವೇಷದಲ್ಲಿ ಲಂಕೆಯನ್ನು ಪ್ರವೇಶ ಮಾಡ್ತಾ ಇದ್ದ ಹಾಗೆ ಅನೇಕ ಲಂಕಾ ನಿವಾಸಿಗಳು ಈಗಾಗಲೇ ಯುದ್ಧಗಳಿಂದ ಪೀಡಿತರಾಗಿ ಅವರ ಭವಿಷ್ಯವನ್ನು ಕೇಳಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಹನುಮಂತ ಅವರ ಪೂರ್ವದಲ್ಲಿ ಆದಂತಹ ಘಟನೆಗಳು ಎಲ್ಲ ಹೇಳುತ್ತಾ ಎಲ್ಲರಿಗೂ ಈ ವ್ಯಕ್ತಿ ತುಂಬಾ ಒಳ್ಳೆಯ ಜ್ಯೋತಿಷ ಹೇಳ್ತಾ ಇದ್ದಾನೆ ಅನ್ನುವಂತಹ ಆಭಾಸ ವರ್ಗ ಆಗುತ್ತೆ. ಹೀಗೆ ಸುದ್ದಿ ಹಡ್ತಾ ಹಡ್ತಾ ಮಂಡೋದರಿ ಕೂಡ ಕೇಳುತ್ತೆ. ಮಂಡೋದರಿಗಾಗಲೇ ತನ್ನ ಪತಿಯ ಜೀವಕ್ಕೋಸ್ಕರ ಆತಂಕಗಳಿದ್ಲು. ಯುದ್ಧ ಹೇಗೋ ನಡೀತಾ ಇದೆ, ಹೇಗಾದ್ರೂ ನನ್ನ ಪತಿ ಜೀವಂತವಾಗಿ ಬಂದ್ರೆ ಸಾಕು, ಅವನ ಜೀವನ ತುಂಬಾ ಮುಖ್ಯ, ಜೀವಂತವಾಗಿದ್ದರೆ ಹೇಗೋ ಬದಲಾಯಿಸಬಹುದು ಅನ್ನುವಂತಹ ತುಂಬಾ ಆತುರತೆ, ಒಂದು ಚಿಂತನೆ ಅವಳನ್ನು ಕಾಡ್ತಾ ಇತ್ತು. ಈಗ ಜ್ಯೋತಿಷ ಬಂದಿದೆ ಅಂದ ತಕ್ಷಣ ಅವನನ್ನು ಅವಳು ಅರಮನೆಗೆ ಸ್ವಾಗತ ಮಾಡ್ತಾಳೆ. ಹನುಮಂತನಿಗೆ ಇದೇ ಬೇಕಾಗಿದ್ದು. ತುಂಬಾ ನಮ್ರ ಭಾವನೆಯಿಂದ ಜೈ ಶ್ರೀಮನ್ ರಾವಣ ಅಂತ ಜಪಿಸ್ತಾ ಹನುಮಂತ ಪ್ರವೇಶ ಮಾಡ್ತಾನೆ. ಮಂಡೋದರಿ ತುಂಬಾ ಆತಂಕದಿಂದ ಕೇಳ್ತಾಳೆ, ನನ್ನ ಪತಿ ಹೇಗೆ, ಅವನ ಭವಿಷ್ಯ ಹೇಗೆ? ಹನುಮಂತ ತುಂಬ ಗುಪ್ತವಾಗಿ ಹೇಳ್ತಾನೆ, ನಿನಗೆ ಒಂದು ರಹಸ್ಯ ಗೊತ್ತಿದೆ. ಆ ರಹಸ್ಯವನ್ನು ತುಂಬ ಜೋಪಾನವಾಗಿ ಇಟ್ಟುಕೋ, ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಮಂಡೋದರಿಗೆ ಆಶ್ಚರ್ಯ ಆಗುತ್ತೆ. ರಹಸ್ಯವೇ? ಯಾವ ರಹಸ್ಯದ ಬಗ್ಗೆ ಹೇಳ್ತಾ ಇದ್ದೀರಾ? ಹನುಮಂತ ಹೇಳ್ತಾನೆ, ನಾನು ತ್ರಿಕಾಲದರ್ಶಿ, ಭೂತ ಭವಿಷ್ಯ ವರ್ತಮಾನ ಎಲ್ಲ ತಿಳಿದಂಥವನು. ನಿನ್ನ ಹತ್ರ ಏನು ಗುಪ್ತವಾದ ರಹಸ್ಯವಿದೆ, ತುಂಬ ಎಚ್ಚರಿಕೆಯಿಂದ ನೋಡ್ಕೊ. ಬ್ರಹ್ಮ ಯಾರು ಬಂದರೂ ಕೂಡ ಆ ರಹಸ್ಯವನ್ನು ಬಿಟ್ಕೊಡ್ಬೇಡ, ಯಾರ ಮೇಲೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಮಂಡೋದರಿಗೆ ಗೊತ್ತಾಗತ್ತೆ, ಇವನು ಬಹುಶಃ ಬಾಣದ ಬಗ್ಗೆನೇ ಹೇಳ್ತಾ ಇರಬಹುದು, ಅರೆ ಇವನಿಗೆ ಹೇಗೆ ಗೊತ್ತಾಯ್ತು ಅಂತ ಚಿಂತನೆ ಮಾಡ್ತಾ ಇದ್ದಾಗೆ ಹನುಮಂತ ಎದ್ದು ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ನಿನ್ನ ಪತಿಯ ಜೀವನ ನಿನ್ನ ಕೈಯಲ್ಲಿದೆ, ತುಂಬ ಹುಷಾರಾಗಿ ನೋಡ್ಕೋ ಅಂತ ಹೇಳ್ತಾ ಹೋಗ್ತಾ ಇರ್ತಾನೆ. ಮಂಡೋದರಿ ಅವಳಿಗೆ ಈಗಾಗಲೇ ಹನುಮಂತ ಆ ಜ್ಯೋತಿಷ ರೂಪದಲ್ಲಿ ಅವಳ ಒಂದು ನಂಬಿಕೆಯನ್ನು ಗಳಿಸಿದ್ದಾನೆ. ಮಂಡೋದರಿ ಯೋಚನೆ ಮಾಡ್ತಾಳೆ, ಬಾಣ ನನ್ನ ಹತ್ರನೂ ಕೂಡ ಸುರಕ್ಷಿತವಿಲ್ಲ, ಯಾರು ಹಿಂಗೆ ಬೇಕಾದ್ರೂ ಬರ್ಬೋದು, ಅರೆ ಈ ವ್ಯಕ್ತಿ ರಾವಣನ ಹಿತೈಷಿ, ಇವನ ಕೈ ಕೊಟ್ಟನೇ ಸರಿ ಅಂತ ಹೇಳಿ ಆ ಬಾಣ ತುಂಬ ಜೋಪಾನಾಗಿ ಇಟ್ಕೊಂಡಿದ್ದೀನಿ. ಆ ಜ್ಯೋತಿಷಿ ಕೇಳ್ತಾನೆ, ಎಲ್ಲಿಟ್ಕೊಂಡಿದ್ಯಾ ಆ ಬಾಣನ ಅಂತ. ಈ ಕಂಬದಲ್ಲಿ ಅಂತ ತೋರಿಸ್ತಾ ಇದ್ದ ಹಾಗೆ ಈ ಕಂಬ ಅಂತ ಹೇಳಿದ ತಕ್ಷಣ ಹನುಮಂತ ಆ ಕಂಬನ ಹೊಡೆದು ಬಾಣನ ಎತ್ಕೊಂಡು ಹೋಗಿ ರಾಮಚಂದ್ರನ ಕೊಟ್ಬಿಡ್ತಾನೆ. ಸೊ ರಾಮಚಂದ್ರ ಆ ಬ್ರಹ್ಮ ಬಾಣದಿಂದ ರಾವಣನ ಹೊಕ್ಕಲಿಗೆ ಹೊಡೆದು ಅವನ ಅಂತ್ಯವನ್ನು ಮಾಡ್ತಾನೆ. ಹೀಗೆ ಹನುಮಂತ ತುಂಬ ಬುದ್ಧಿವಂತಿಕೆಯಿಂದ ರಾವಣನ ಅಂತ್ಯವನ್ನು ತರಿಸ್ತಾನೆ. ರಾವಣನ ಅಂತ್ಯ ಆದಮೇಲೆ ಈಗ ರಾಮೇಶ್ವರದಲ್ಲಿ ರಾಮಚಂದ್ರ ಪ್ರಾಯಶ್ಚಿತಕ್ಕೋಸ್ಕರ ಈಶ್ವರನ ಆರಾಧನೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೋತಾನೆ. ಆದರೆ ಲಿಂಗವನ್ನು ತರಲಿಕ್ಕೆ ಹನುಮಂತನನ್ನು ಕೈಲಾಸಕ್ಕೆ ಕಳಿಸ್ತಾನೆ. ಹನುಮಂತ ಕೈಲಾಸಕ್ಕೆ ಹಾರ್ಕೊಂಡು ಬಂದು ಚಿಂತನೆ ಮಾಡ್ತಾ ಇದ್ದಾನೆ, ಸಮಯ ಮೀರ್ತಾ ಇದೆ, ಬೇಗ ಹೋಗಬೇಕು. ಅಲ್ಲಿ ಭರತ ಕಾಯ್ತಾ ಇದ್ದಾನೆ, 14 ವರ್ಷ ಪೂರ್ಣವಾಗಿದೆ. ಇಲ್ಲಿ ರಾಮಚಂದ್ರ ಬೇಗನೆ ಆರಾಧನೆ ಮಾಡಿ ಹೋಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಭರತ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಹೀಗೆ ನಾನಾ ಚಿಂತನೆಯಿಂದ ಹೋಗ್ತಾ ಹೋಗ್ತಾ ಅಲ್ಲಿ ಶಿವನ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ.
ಸುಮಾರು ಹೊತ್ತಾದ ನಂತರ ಶಿವ ಪ್ರಕಟನ ಆಗ್ತಾನೆ. ಅಂದ್ರೆ ಹನುಮಂತ ನಿನ್ನ ಆತ್ಮಲಿಂಗ ಬೇಕು ಅಂತ ಕೇಳ್ಕೊಂಡಾಗ ಶಿವ ತನ್ನ ಆತ್ಮಲಿಂಗವನ್ನು ಹನುಮಂತನಿಗೆ ನೀಡ್ತಾನೆ. ಹನುಮಂತ ಖುಷಿಯಿಂದ ವೇಗವಾಗಿ ಮನಸ್ಸಿನ ವೇಗದಲ್ಲಿ ಹಾರ್ಕೊಂಡು ಬರ್ತಾನೆ. ಅದೇ ನೋಡ್ತಾ ಬಂದ ತಕ್ಷಣ ಅವನಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಅಲ್ಲ ಆಗಲೇ ಒಂದು ಲಿಂಗ ಸ್ಥಾಪನೆ ಆಗಿದೆ ಹಾಗೂ ರಾಮಚಂದ್ರ ತನ್ನ ಪೂಜೆಯನ್ನು ಪೂರ್ಣಗೊಳಿಸಿದ್ದಾನೆ. ಹನುಮಂತ ತುಂಬ ಬೇಜಾರಾಗ್ಬಿಡುತ್ತೆ. ಎಷ್ಟು ಕಷ್ಟಪಟ್ಟು ಶ್ರಮಪಟ್ಟು ತಂದಿದ್ದೀನಿ, ಆದರೂ ಈಗ ಈ ಮಾಡಿರುವಂಥ ಶ್ರಮಕ್ಕೆ ಯಾವುದೇ ರೀತಿಯ ಮೌಲ್ಯ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ರಾಮಚಂದ್ರ ಆಜ್ಞೆ ನಾನು ಪೂರ್ಣ ಮಾಡ್ಲಿಕ್ಕೆ ಆಗ್ಲಿಲ್ಲಲ್ಲ ಅಂತ ತುಂಬ ಹತಾಶೆ ಪಡ್ತಾ ಇದ್ದ. ರಾಮಚಂದ್ರ ಹನುಮಂತನ ಮುಖ ಗಮನಿಸ್ತಾನೆ. ಚಿಂತನೆಯನ್ನು ಊಹಿಸಿ ಹೇಳ್ತಾನೆ, ಹನುಮಂತ ಚಿಂತಿಸ್ಬೇಡ, ಸಮಯ ಮೀರ್ತಾಯಿತು, ಪೂಜೆ ಮಾಡಬೇಕಾಗಿತ್ತು ತುರಂತವಾಗಿ. ಆದ್ರಿಂದ ಸೀತಾದೇವಿ ಹುಸುಕಿನಿಂದ ಈ ಶಿವಲಿಂಗ ನಿರ್ಮಾಣ ಮಾಡಿದ್ಲು, ಅದರಿಂದನೇ ನಾನು ಪೂಜೆ ಪೂರ್ಣಗೊಳಿಸಿದ್ದೇನೆ. ಆದರೂ ನೀನು ಕೂಡ ತುಂಬ ಕಷ್ಟಪಟ್ಟು ಲಿಂಗವನ್ನು ತಂದಿದ್ಯಾ, ಅದನ್ನ ಇದರಲ್ಲಿ ಸಮೀಪದಲ್ಲಿಟ್ಟು ಅದನ್ನು ಕೂಡ ನಾನು ಪೂಜೆ ಮಾಡ್ತೀನಿ ಇಡು ಅಂತ ಹೇಳ್ತಾನೆ. ಅರೆ ಹನುಮಂತನಿಗೆ ಅದು ತಾಂತನ ಲಿಂಗನೇ ಪೂಜೆ ಆಗಬೇಕು ಅಂತ ಅವನ ಮನಸ್ಸಲ್ಲಿ ಭಾವನೆ ಬರ್ತಾ ಇತ್ತು. ರಾಮಚಂದ್ರ ಗ್ರಹಿಸ್ತಾನೆ ಮತ್ತೆ ಹೇಳ್ತಾನೆ, ಹನುಮಂತ ಆಯಿತು, ಈಗ ಅದು ಹುಸುಕಿನಿಂದ ಮಾಡಿರೋ ಲಿಂಗ ಅಲ್ಲ, ನೋಡು ಅದನ್ನು ತೆಗೆದುಬಿಟ್ಟು ನಿನ್ನ ಲಿಂಗವನ್ನು, ನೀ ತಂದಿರುವಂಥ ಲಿಂಗವನ್ನು ಸ್ಥಾಪನೆ ಮಾಡುವಂತ. ಖುಷಿ ಆಗತ್ತೆ ಹನುಮಂತನಿಗೆ. ತನ್ನ ಬಾಲದಿಂದ ಆ ಹುಸುಕಿನ ಲಿಂಗವನ್ನು ಸುತ್ತ ಹಾಕ್ತಾನೆ ಮತ್ತೆ ಆ ಲಿಂಗವನ್ನು ಎಳಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅವನು ಅಂದ್ಕೋತಾನೆ ಅದು ಹುಸುಕಿಂದ ಪುಡಿ ಪುಡಿ ಆಗ್ಬಿಡುತ್ತೆ ಅಂತ. ಆದರೆ ಅದು ರೀತಿ ಆಗಲಿಲ್ಲ. ಎಳೆದ್ರೆ ಅಲ್ಲಿ ಎಳೆಯೋಕ್ಕೂ ಆಗ್ತಾ ಇಲ್ಲ. ಈಗ ಅವನು ತುಂಬ ಜಾಸ್ತಿ ಆಯಾಸ ಪಡ್ತಾನೆ ಎಳಿಲಿಕ್ಕೆ ಅಂತ. ಆದರೂ ಆ ಲಿಂಗ ಆಚೆ ಬರ್ತಾ ಇಲ್ಲ. ಸಂಪೂರ್ಣವಾದ ಬಲ ಹಾಕಿ ಎಳಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಆ ಪ್ರಯತ್ನದಿಂದ ಅವನಿಗೆ ತುಂಬ ಸುಸ್ತಾಗ್ಬಿಟ್ಟು ಅವನ ಕೆಳಗೆ ಮೂರ್ಛೆ ಬೀಳ್ತಾನೆ. ರಾಮಚಂದ್ರ ತುಂಬ ಪ್ರೀತಿಯಿಂದ ಹನುಮಂತನ ತನ್ನ ತೊಡೆ ಮೇಲೆ ಮಲಗಿಸ್ಕೋತಾನೆ ಹಾಗೂ ಹೇಳ್ತಾನೆ, ಹೇ ಹನುಮಂತ, ನೀನು ನನಗೆ ಸೇವೆ ಮಾಡಿರುವಂತಹದ್ದನ್ನು ನಾನು ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ಮಾಡಿರುವಂತಹ ಸೇವೆಯಿಂದ ನನಗೆ ಅಪ್ಪ ಅಮ್ಮ ಸ್ನೇಹಿತರು ಇವ್ರು ಯಾರು ಕೂಡ ನೆನಪು ಬರಲಿಲ್ಲ. ಅಷ್ಟು ಚೆನ್ನಾಗಿ ನೀನು ಇಷ್ಟು ವರ್ಷಗಳು ನನ್ನ ಸೇವೆಯನ್ನು ಮಾಡಿದ್ದೀಯಾ. ಆದರೂ ಈಗ ನೀನು ಈ ಆತ್ಮಲಿಂಗವನ್ನು, ಶಿವನ ಆತ್ಮಲಿಂಗ ತಂದಿದ್ಯಾ, ಅದನ್ನು ಆರಾಧನೆ ಮಾಡಬೇಕು ಇಚ್ಛೆ ಪಡ್ತಾ ಇದೆಯಾ. ಅದೇ ಈಗಾಗಲೇ ಸೀತಾದೇವಿ ಕೂಡ ಆ ಲಿಂಗ ಸ್ಥಾಪನೆ ಮಾಡಿ ಆರಾಧನೆ ಆಗಿದೆ. ಅದನ್ನ ಒಂದು ವರದಾನ ಕೊಡ್ತೀನಿ. ಇನ್ನು ಮುಂದೆ ರಾಮೇಶ್ವರಕ್ಕೆ ಯಾರು ಬರ್ತಾರೋ ಮೊದಲು ನೀ ತಂದಂತಹ ಶಿವಲಿಂಗ ಆರಾಧನೆ ಮಾಡಿ, ಅನಂತರ ಸೀತಾಮಾತೆ ಮಾಡಿದಂತಹ ಶಿವಲಿಂಗ ಆರಾಧನೆ ಆಗಲಿ ಅಂತ ಆಶೀರ್ವಾದವನ್ನು ರಾಮಚಂದ್ರ ನೀಡ್ತಾನೆ. ಹನುಮಂತನಿಗೆ ತುಂಬ ಖುಷಿ ಆಗತ್ತೆ. ಒಮ್ಮೆ ಒಬ್ಬ ಭಕ್ತನು ಹನುಮಂತನ ಬಂದು ಕೇಳಿಕ್ಕೆ ಶುರು ಮಾಡ್ತಾನೆ, ಹೇ ಹನುಮಂತ, ರಾಮಚಂದ್ರನ ದೃಷ್ಟಿಯಲ್ಲಿ ತುಂಬ ಶ್ರೇಷ್ಠವಾದ ಭಕ್ತರು ಯಾರು? ಹನುಮಂತ ತುಂಬ ಯೋಚನೆ ಮಾಡ್ತಾನೆ, ಹೇಗೆ ಇದನ್ನು ಉತ್ತರಿಸಬೇಕು. ಬ್ರಹ್ಮಾಂಡದಲ್ಲಿ ಅನೇಕ ಜನ ಭಗವಂತನ ಭಕ್ತರಿದ್ದಾರೆ, ತುಂಬ ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರವರ ಶಕ್ತಿಯ ಮಟ್ಟ ಹಾಗೆ ತುಂಬ ಶ್ರೇಷ್ಠವಾಗಿ ಸೇವೆ ಮಾಡ್ತಾ ಇರೋ ಕಾರಣ ರಾಮಚಂದ್ರ ಎಲ್ಲರನ್ನೂ ಸ್ವೀಕಾರ ಮಾಡ್ತಾನೆ. ಯಾರನ್ನ ಅಂತ ಹೇಳಬೇಕು? ಅರೆ ಆ ಭಕ್ತ ಒತ್ತಾಯಿಸ್ತಾನೆ, ಇಲ್ಲ ಯಾರು ಅವನ ಶ್ರೇಷ್ಠ ಭಕ್ತರು, ಹೇಳು ಹೇಳು ಅಂತ. ಹನುಮಂತ ಹೇಳ್ತಾನೆ, ಸರಿ ನೀನು ರಾಮಚಂದ್ರನೇ ಹೋಗಿ ಕೇಳು. ರಾಮಚಂದ್ರನ ಹತ್ರ ಒಂದು ಪುಸ್ತಕ ಇದೆ, ಅದರಲ್ಲಿ ಅವನು ತನ್ನ ಎಲ್ಲ ಭಕ್ತರ ಪಟ್ಟಿ ಮಾಡಿಟ್ಟಿದ್ದಾನೆ. ಅದರಿಂದ ಮೊದಲು ಯಾರು ಶ್ರೇಷ್ಠರು ಅನ್ನೋಂಥದ್ದು ಹೆಸರು ಮೇಲಿರುತ್ತೆ, ಆಗ ನಿನಗೆ ತಿಳಿಯುತ್ತೆ ಅಂತ. ತುಂಬ ಖುಷಿ ಆಗುತ್ತೆ ಆ ಭಕ್ತನಿಗೆ. ಹೋಗಿ ರಾಮಚಂದ್ರನ್ ಕೇಳ್ತಾನೆ, ರಾಮಚಂದ್ರ ನಿನ್ನ ಹತ್ರ ಒಂದು ಪುಸ್ತಕ ಇದೆ ಅಂತೆ, ಅದರಲ್ಲಿ ಎಲ್ಲ ಭಕ್ತರ ಒಂದು ಪಟ್ಟಿ ಮಾಡಿದ್ಯಾ, ನಾನು ನೋಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ. ಅದು ರಾಮಚಂದ್ರ ಆ ಪುಸ್ತಕನ ಕೊಡ್ತಾನೆ. ಈ ಭಕ್ತ ರಾಮನ ನಾಮಸ್ಮರಣೆ ಮಾಡ್ತಾ, ಈ ಪುಸ್ತಕದಲ್ಲಿ ನನ್ನ ಹೆಸರು ಕೂಡ ಇರಬೇಕು, ರಾಮನ ಭಕ್ತ ಅಂತ ಇರಲಿ ಅಂತ ಹೇಳಿ ಅವನು ನಾಮಸ್ಮರಣೆ ಮಾಡ್ತಾ ಶ್ರದ್ಧಾಭಕ್ತಿಯಿಂದ ಅವನು ಪುಟವನ್ನು ತೆಗಿತಾನೆ. ತೆಗೆದ ತಕ್ಷಣ ನೋಡ್ತಾನೆ, ಪ್ರಥಮ ಹೆಸರೇ ಅವನ ಹೆಸರು ಇರುತ್ತೆ. ತುಂಬ ಖುಷಿ ಆಗ್ಬಿಡುತ್ತೆ ಅವನಿಗೆ. ಓ, ರಾಮ ನಾನು ಭಕ್ತನ ಸ್ವೀಕಾರ ಮಾಡಿದ್ದಾನಲ್ಲ ಅಂತ ಹೇಳಿ ತುಂಬ ಖುಷಿ ಪಡ್ತಾನೆ. ಅನಂತರ ತಿರ್ಗಾ ಬೇರೆ ಹೆಸರು ಹುಡುಕ್ತಾ ಪ್ರಯತ್ನ ಮಾಡ್ತಾನೆ. ಹುಡುಕ್ತಾನೆ ಹೆಸರು ಕಾಣೋದೇ ಇಲ್ಲ. ನನಗೆ ಆಶ್ಚರ್ಯ ಆಗುತ್ತೆ, ಇದು ಹೇಗೆ ಸಾಧ್ಯ? ಆಯಿತು ಸುಮ್ಮನೆ ಇರ್ತಾನೆ ಅಂತ ಹನುಮಂತರ ಹತ್ರ ಹೋಗ್ತಾನೆ. ಹನುಮಂತ, ನನಗೆ ಆ ಪುಸ್ತಕ ಸಿಕ್ತು, ನೋಡಿದೆ ನಾನು, ನನಗೆ ಖುಷಿನೂ ಆಯಿತು ದುಃಖನೂ ಆಯಿತು ಅಂತ. ಹೇಗೆ ಅಂತ ಹನುಮಂತ ಕೇಳ್ತಾನೆ. ಆ ಪುಸ್ತಕ ತೆಗೆದಾಗ ಪ್ರಥಮ ಹೆಸರು ನಂದೇ ಇತ್ತು, ನಾನು ತುಂಬ ಖುಷಿ ಆಯಿತು. ಅರೆ ನಿನ್ನ ಹೆಸರು ಹುಡುಕ್ತೆ, ನಿನ್ನ ಹೆಸರು ಸಿಗಲೇ ಇಲ್ಲ, ತುಂಬ ಕೂಲಂಕಷ ಹುಡುಕದೆ, ಎಲ್ಲೂ ಇರಲಿಲ್ಲ, ಅದು ಹೇಗೆ ಸಾಧ್ಯ? ರಾಮಚಂದ್ರ ನಿನ್ನ ಸೇವೆಯನ್ನು ಮರಲಿಕ್ಕೆ ಹೇಗೆ ಸಾಧ್ಯ? ಎಷ್ಟು ನೀನು ಶ್ರಮೆ ಪಟ್ಟಿದ್ಯಾ, ಭಗವಂತನಿಗೋಸ್ಕರ ಪ್ರೀತಿ ಮಾಡ್ತಾ ಇದೆಯಾ ಅಂತ ಪ್ರಶ್ನಿಸ್ತಾನೆ. ಆಗ ಹನುಮಂತ ಮುಸುನಗೋತಾ ಹೇಳ್ತಾನೆ, ರಾಮಚಂದ್ರನ ಹತ್ರ ಇನ್ನೊಂದು ಸಣ್ಣ ಪುಸ್ತಕ ಇದೆ, ಅದನ್ನು ನೋಡಿದ್ಯಾ ಅಂತ ಕೇಳ್ತಾನೆ. ಆ ಭಕ್ತನಿಗೆ ಆಶ್ಚರ್ಯ ಆಗುತ್ತೆ, ಹೌದಾ ಇನ್ನೊಂದು ಪುಸ್ತಕ ಇದೆಯಾ? ಹೌದು, ಇನ್ನೊಂದು ಪುಸ್ತಕ ಅಲ್ಲಿ ನೋಡು ಸಿಗುತ್ತೆ ಅಂತ. ತುಂಬ ಆಶ್ಚರ್ಯದಿಂದ ಭಕ್ತ ತಿರ್ಗಾ ಹೋಗ್ತಾನೆ. ರಾಮಚಂದ್ರ ಹೋಗಿ ಹೇಳ್ತಾನೆ, ರಾಮಚಂದ್ರ ನನ್ನ ಹತ್ರ ಇನ್ನೊಂದು ಸಣ್ಣ ಪುಸ್ತಕ ಇದೆ ಅಂತಲ್ಲ, ಅದರಲ್ಲಿ ಭಕ್ತರ ಹೆಸರುಗಳಿದೆಲ್ಲ, ಅದನ್ನ ನೋಡಕ್ಕೆ ಇಚ್ಛೆ ಪಡ್ತೀನಿ ಅಂತ.
ಆಯಿತು, ರಾಮಚಂದ್ರ ಸಣ್ಣ ಪುಸ್ತಕನೂ ತೆಗೆದು ನೋಡ್ತಾನೆ, ಕೊಡ್ತಾನೆ. ಆ ಭಕ್ತ ತುಂಬ ಆಸಕ್ತಿಯಿಂದ ಆ ಪ್ರಥಮ ಪುಟನ ತೆಗಿತಾನೆ. ಅಲ್ಲಿ ಹನುಮಂತನ ಹೆಸರು ಮೊದಲಿರುತ್ತೆ. ಮತ್ತೆ ಹುಡುಕ್ತಾನೆ ಹುಡುಕ್ತಾನೆ ಹುಡುಕ್ತಾನೆ, ತನ್ನ ಹೆಸರು ಅಲ್ಲೆಲ್ಲೂ ಕೂಡ ಇರೋದೇ ಇಲ್ಲ. ತನಗೆ ಆಶ್ಚರ್ಯದಿಂದ ಕೇಳ್ತಾನೆ, ರಾಮಚಂದ್ರ ಈ ಎರಡು ಪುಸ್ತಕಗಳೇನು, ಎರಡು ಪುಸ್ತಕಗಳಲ್ಲಿ ಬೇರೆ ಬೇರೆ ಥರದ ಹೆಸರುಗಳಿದೆ ಅಲ್ಲ, ಏನಿದು ಅಂತ. ಆಗ ರಾಮಚಂದ್ರ ಹೇಳ್ತಾನೆ, ಈ ದೊಡ್ಡ ಪುಸ್ತಕದಲ್ಲಿ ಯಾವ್ಯಾವ ಭಕ್ತಾದಿಗಳು ನನ್ನ ಚಿಂತನೆ ಮಾಡ್ತಾರೆ ಅನ್ನುವಂಥ ಪಟ್ಟಿನ ಮಾಡಿದ್ದೀನಿ. ಮತ್ತು ಈ ಸಣ್ಣ ಪುಸ್ತಕದಲ್ಲಿ ನಾನು ಯಾವ್ಯಾವ ಭಕ್ತರ ಚಿಂತನೆ ಮಾಡ್ತಾ ಇದ್ದೀನಿ ಅದನ್ನು ಬರೆದಿದ್ದೀನಿ. ಅದರಲ್ಲಿ ಪ್ರಥಮವಾಗಿರೋದು ಹನುಮಂತ. ಆಗ ಆ ಭಕ್ತನಿಗೆ ತುಂಬ ಖುಷಿ ಆಗುತ್ತೆ, ಅವನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಹನುಮಂತನ ಮಹಿಮೆ ಏನು ಅಂತ ಆವಾಗ ಅವ್ನಿಗೆ ತಿಳಿಯುತ್ತೆ. ನಾವೆಲ್ಲ ನಮ್ಮ ಹೆಸರು ಬಂದಿದೆಯಾ ಅಂತ ನಾವು ಚಿಂತನೆ ಮಾಡ್ತಾ ಇದ್ರೆ, ಇಲ್ಲಿ ರಾಮಚಂದ್ರ ತನ್ನ ಭಕ್ತನ ಚಿಂತನೆ ಮಾಡ್ತಾ ಇದ್ದಾನೆ. ರಾಮಚಂದ್ರ ಚಿಂತನೆ ಮಾಡುವಂಥ ಭಕ್ತಲ್ಲಿ ಹನುಮಂತ ಪ್ರಥಮ ಸ್ಥಾನ ಗಳಿಸಿದ್ದಾನೆ ಅಂತ ಹೇಳಿ ಆ ಭಕ್ತ ಹೋಗಿ ತುಂಬ ನಮ್ರ ಭಾವನೆಯಿಂದ ಹನುಮಂತನ ಪಾದಗಳಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ನಿನ್ನ ಒಂದು ಕೃಪೆ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಅವನು ಪ್ರಾರ್ಥನೆ ಮಾಡ್ಕೋತಾನೆ.